ಲಕ್ಷ್ಮಿ, ಏನೇ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯ ಅಂದರೆ ತಿಂಡಿ ಮಾಡೋದು ಬೇಡವಾ? ರೆಡಿ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆ ಕೆಲಸ ಎಲ್ಲ ಮಾಡಬೇಡ. ಚಲ್ವಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ದೆ ತಾನೆ. ಇದೆಲ್ಲ ಯಾಕೆ ಮಾಡ್ತೀಯ ನೀನು? ಪಾಪರಿ ಚಲ್ವಿ ಬೆಳಗ್ಗೆ ಹೂ ಹಾಕಕ್ಕೆ ಹೋಗಿರ್ತಾಳೆ, ಈಗ ಬಂದು ಇದನ್ನು ಮಾಡಬೇಕು ಅಂದರೆ ಹೇಗೆ? ಇಷ್ಟಕ್ಕೂ ಅಡುಗೆ ಮಾಡೋದೇ ತಾನೇ ನನ್ನ ಕೆಲಸ. ಆಯಿತು, ಇದನ್ನೆಲ್ಲ ಅವಳು ಮಾಡ್ತಾಳೆ. ನಾವು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು. ಬಾ ಹೋಗೋಣ. ಆಸ್ಪತ್ರೆಗ? ಯಾರಿಗೇನಾಗಿದೆ ಈಗ? ನಿನ್ನೆ ಏನು ಡಾಕ್ಟ್ರ್ ಹೇಳಿದ್ರಲ್ಲೇ ನಿಂದು ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ. ಬಾ ಹೋಗೋಣ. ಅಲ್ಲ ರೀ, ಅವರೇನೋ ಹೇಳಿಬಿಟ್ರು ಅಂತ ನಾವು ಹೋಗಿ ಚೆಕಪ್ ಮಾಡ್ಸೋಕ್ಕಾಗತ್ತಾ? 1000 ರೂಪಾಯಿ ಖರ್ಚಾಗುತ್ತೆ, ಸುಮ್ಮನಿರಿ. ಅಮ್ಮ, ದುಡ್ಡಿನ ಮಾತೆಲ್ಲ ಪಕ್ಕಕ್ಕಿಡು. ಬಾ, ನಾನು ನೋಡ್ಕೋತೀನಿ. ಹೋಗೋಣ ಬಾ. ಏನಂತೆ ಮಾವ? ನೋಡಮ್ಮ, ನಿನ್ನೆಯಿಂದ ಡಾಕ್ಟ್ರು ಫುಲ್ ಬಾಡಿ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು ತಾನೆ. ಆಸ್ಪತ್ರೆಗೆ ಹೋಗಿ ಬಾಡಿ ಚೆಕಪ್ ಮಾಡಿಸ್ಕೊಂಬರೋಣ ಅಂದರೆ ಬರಲ್ಲ ಅಂತಿದ್ದಾಳೆ. ಬಾ. ಹೌದು ಅತ್ತೆ, ಡಾಕ್ಟ್ರು ಚೆಕಪ್ ಮಾಡಿಸಿ ಅಂತ ಹೇಳಿದ ಮೇಲೆ ನಾವು ಮಾಡಿಸ್ಲೇಬೇಕಲ್ವೇ? ಅಯ್ಯೋ, ಅವ್ರು ಹೇಳ್ತಾರೆ ಅಂತ ಇವತ್ತೇ ಹೋಗಿ ಮಾಡಿಸ್ಬೇಕಾ? ನಾನು ಮಾಡಿಸಲ್ಲ. ಹೆಂಗೆ ಆಡ್ತೇಳಿ ನೋಡು. ಅಲ್ಲ ಲಕ್ಷ್ಮಿ, ನೀನು ಡಾಕ್ಟ್ರಾ ಅವ್ರು ಡಾಕ್ಟ್ರಾ? ರೀ, ನಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ನಮಗಿಂತ ಚೆನ್ನಾಗಿ ಡಾಕ್ಟ್ರಿಗೆ ಗೊತ್ತಾಗತ್ತಾ? ಇಷ್ಟಕ್ಕೂ ಬಾಡಿ ಚೆಕಪ್ ಏನಕ್ಕೆ ಮಾಡಿಸ್ಬೇಕು? ಫುಲ್ ಬಾಡಿ ಚೆಕಪ್ ಮಾಡಿಸಿದ್ರೆ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದರಲ್ಲಿ ಗೊತ್ತಾಗುತ್ತಂತೆ. ಸಮಸ್ಯೆ ಇದ್ರೆ ತಾನೇ ಗೊತ್ತಾಗೋದು. ನನಗೇನು ಸಮಸ್ಯೆನೇ ಇಲ್ವಲ್ಲ? ಅತ್ತೆ, ನಿಮ್ಗೇನು ಸಮಸ್ಯೆ ಇಲ್ಲ ಅಂತ ನಮಗೆ ಗೊತ್ತು. ಆದರೆ ಒಂದ್ಸತಿ ಚೆಕಪ್ ಮಾಡಿಸಿ ರಿಪೋರ್ಟ್ನಾಗೆ ಏನು ಸಮಸ್ಯೆ ಇಲ್ಲ ಅಂತ ಬಂದರೆ ನಮ್ಮ ಮನ್ಸ್ಗೂ ಸಮಾಧಾನ ಅಲ್ವೇ? ಅದಕ್ಕೋಸ್ಕರ ಆದರೂ ಒಂದ್ಸತಿ ಮಾಡಿಸಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಪ್ಪ. ಮಾತು ಗೀತೆಲ್ಲ ಏನು ಬಿಡೋದು ಬೇಡ. ಆಯಿತು, ನಡೀರಿ ಮಾಡಿಸೋಣ. ಬಾಬಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಮನೆಯವರೆಲ್ಲ ಬಂದು ಹೇಳಬೇಕು. ಸರಿ ಬಾ, ಆಯ್ತು. ಇಷ್ಟೆಲ್ಲ ಸಂತೋಷ ಪಡೋದು ಬೇಡ. ನಾನು ಚೆಕಪ್ ಮಾಡಿಸ್ಬೇಕು ಅಂದರೆ ಒಂದು ಕಂಡೀಷನ್. ಕಂಡೀಷನ್ನ? ಅತ್ತೆ, ಈಗ ತಾನೇ ಹೇಳಿದ್ದೀರಾ ಚೆಕಪ್ ಮಾಡಿಸ್ಕೊತೀನಿ ಅಂತ. ಇವಾಗ ಏನಾರ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾನು ವೆಂಕಿ ಥರ ನಿಮ್ಮ ಹತ್ರ ಮಾತಾಡಲ್ಲ ಅಷ್ಟೇ. ಹಾಗಲ್ಲ ಚೆಲ್ವಿ, ನೀವೇನು ಹೇಳಿದ್ರಿ? 50 ವರ್ಷ ಆದಮೇಲೆ ಪ್ರತಿಯೊಬ್ಬರು ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿದೆ ತಾನೆ. ಅಂದಮೇಲೆ ನಿಮ್ಮ ಮಾವಂಗೆ ಎಷ್ಟು ವರ್ಷ? 60 ವರ್ಷ ಆಗಿದೆ ತಾನೆ. ನಾನೇ ಮಾಡಿಸ್ತಿದ್ದೀನಿ ಅಂದಮೇಲೆ ಅವರು ಮಾಡಿಸ್ಬೇಕಲ್ವಾ? ನನಗೇನಾಗಿದೆಯೇ? ಆರೋಗ್ಯವಾಗಿ ಇದ್ದೀನಲ್ಲ. ನನಗೂ ಏನೂ ಆಗಿಲ್ವಲ್ಲ, ನಾನು ಮಾಡಿಸ್ಕೊತಾ ಇಲ್ವಾ? ಈಗೇನು ನೀವು ಒಪ್ಕೋತಿರೋ ಇಲ್ವೋ? ಹೌದು ಮಾವ, ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಐತೆ. ಇಬ್ರು ಒಟ್ಟಿಗೆ ಹೋಗಿ ಬಾಡಿ ಚೆಕಪ್ ಮಾಡಿಸ್ಕೊಂಬನ್ನಿ, ಹೋಗಿ. ಸರಿಪಾ, ಸರಿ ಬಾ, ಆಯ್ತು, ಮಾಡಿಸ್ಕೋತೀನಿ. ಲಕ್ಷ್ಮಿ, ಅದು ಒಬ್ಬರಿಗೆ ಫುಲ್ ಬಾಡಿ ಚೆಕ್ ಮಾಡಿಸೋಕ್ಕೆ ಎಷ್ಟು ದುಡ್ಡು ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನೀನು ಇವಾಗ ಮಾಡಿಸ್ಕೊ, ಅದು ನೋಡಿಕೊಂಡು ನಾನು ಆಮೇಲೆ ಮಾಡಿಸ್ಕೊತೀನಿ. ಕೆಲಸ ಮಾಡಿ, ಇವತ್ತು ನೀವು ಮಾಡಿಸ್ಕೊಂಬಿಡಿ. ನಾನು ಇನ್ನೊಂದು ದಿನ ಬಂದು ಚೆಕಪ್ ಮಾಡಿಸ್ಕೊತೀನಿ. ಡಾಕ್ಟ್ರು ನಿನಗೆ ಚೆಕ್ ಮಾಡ್ಸೋಕ್ಕೆ ಹೇಳಿರೋದು, ನನಗಲ್ಲ. ಡಾಕ್ಟ್ರ್ ಏನು ಹೇಳಿದ್ರು? 50 ವರ್ಷ ಆದಮೇಲೆ ಆಗಾಗ ಬಾಡಿ ಚೆಕಪ್ ಮಾಡಿಸ್ಕೋಬೇಕು ಅಂತ. ನೀವು ಮಾಡಿಸ್ಕೊಳ್ಳಿ, ನಾನು ಮಾಡಿಸ್ಕೋತೀನಿ. ಇಲ್ಲ ಅಂದರೆ ಮನೆಗೆ ಹೋಗೋಣ. ಸರಿ ಆಯಿತು, ಇಬ್ಬರು ಮಾಡಿಸ್ಕೊಂಡ ನಡಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಏನು ವಿಷಯ? ನಮ್ಮಿಬ್ಬರದು ಫುಲ್ ಬಾಡಿ ಚೆಕಪ್ ಆಗಬೇಕಿತ್ತು. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ನಿಮ್ಮ ಶ್ರೀಮತಿ ಅವರ ಹೆಸರು? ಲಕ್ಷ್ಮಿ. ಏಜು? ಈ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಸಿಸ್ಟರ್ ಹತ್ರ ಕೊಡಿ, ಅವ್ರು ಚೆಕಪ್ ಮಾಡ್ತಾರೆ. ಸರಿ ಡಾಕ್ಟರ್.
ಸರ್ ರಿಪೋರ್ಟ್ ಬರೋಕ್ಕೆ ಇನ್ನೂ 2 ಅವರ್ಸ್ ಆಗುತ್ತೆ. ವೇಟ್ ಮಾಡಿ, ಇಲ್ಲಾಂದರೆ ಮನೆಗೆ ಹೋಗ್ಬಿಡ್ತೆ. ಥ್ಯಾಂಕ್ ಯು ಸಿಸ್ಟರ್. ಲಕ್ಷ್ಮಿ, 2 ಗಂಟೆ ಇಲ್ಲೇನು ಮಾಡ್ತೀಯಾ? ಬಾ ಮನೆಗೆ ಹೋಗಿ ಬರೋಣ. ಅಯ್ಯೋ, ಹೊರಗಡೆ ಬಿಸಿಲು ನೋಡಿದ್ದೀರಾ? ಈ ಬಿಸಿಲಲ್ಲಿ ಮನೆಗೆ ಹೋಗಿ ಮತ್ತೆ ವಾಪಸ್ ಬರೋದು ಯಾಕೆ? ಇಲ್ಲೇ ಕುತ್ಕೊಂಡು ರಿಪೋರ್ಟ್ ತೊಗೊಂಡು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಒಟ್ಟಿಗೆ ಹೋಗೋಣ. ಹಂಗಂತ್ಯಾ? ಸರಿ, ಆಯ್ತು, ಕೂತ್ಕೊ. ಆ ಮನೆಯಲ್ಲಿ ನಾನು ನಿಜವಾಗ್ಲೂ ಸಂತೋಷವಾಗಿದ್ದೆ. ನಾನು ಇದ್ದಿದ್ದು 1 ವರ್ಷ ಸ್ವಂತ ನನ್ನ ತಾಯಿ ಮನೆಯಲ್ಲೇ ಇದ್ದ ಹಾಗಿತ್ತು. ಆ್ಯಂಡ್ ವಿಶ್ವ ನನ್ನ ಬೆಸ್ಟ್ ಫ್ರೆಂಡ್. ಅವನು ಇವಾಗ ಬರೀ ಫ್ರೆಂಡು ಅಲ್ಲ, ನನ್ನ ಮಾವನ ಮಗ. ಜಯಂತ್ ಅವ್ರು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ಅಥವಾ ಜಾನು ಏನಾದರೂ ಅವ್ರ ಫೋನಿಂದ ಮಾಡ್ತೀಯಾಳ? ಹಲೋ ಹಲೋ ವಿಶ್ವ, ನನ್ನ ಫೋನ್ ಕಾಲ್ ನೋಡಿ ಪಿಕ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ರಿಸೀವ್ ಮಾಡಿದ್ಯಾ? ಥ್ಯಾಂಕ್ ಯು. ಜಯಂತ್ ಸರ್, ನಾನು ಫೋನ್ ಪಿಕ್ ಮಾಡಿದ್ದು ನೀವು ಫೋನ್ ಮಾಡಿರ್ತೀರಾ ಅಂತಲ್ಲ. ಅಕಸ್ಮಾತ್ ಜಾನು ಏನಾದರೂ ಫೋನ್ ಮಾಡಿದಾಳ ಅಂತ ಪಿಕ್ ಮಾಡಿದೆ ಅಷ್ಟೇ. ನೋ ಒಫೆನ್ಸ್ ಬ್ರದರ್, ನೋ ಒಫೆನ್ಸ್. ಒಂದು ಸರ್ತಿ ನೀನು ಬಾಯಿ ಮಾತಿಗೆ ಅಂತ ನನ್ನ ಬ್ರದರ್ ಅಂತ ಕರೆದಿದ್ದೆ. ಅವತ್ತು ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ಕೋಪ ಮಾಡ್ಕೊಂಡಿದ್ದೆ. ಬಟ್ ಈಗ ನೋಡು, ನಿನ್ನ ಮಾತೆ ಸತ್ಯ ಆಗಿಬಿಟ್ಟಿದೆ. ಈಗ ನಾವಿಬ್ಬರು ಬ್ರದರ್ಸ್, ಸಂಬಂಧಿಕರು. ನೋಡು, ಮುಂಚೆ ಏನು ನಡೆದಿತ್ತು ಅದನ್ನೆಲ್ಲ ಮರೆತು ಬಿಡೋಣ. ನಾವಿಬ್ಬರು ಭೇಟಿಯಾದಾಗ ನಮ್ಮಿಬ್ಬರ ಮಧ್ಯೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ನಡೆದಿತ್ತು ನಿಜ, ಆದರೆ ಈಗ ಥಿಂಗ್ಸ್ ಆರ್ ಡಿಫ್ರೆಂಟ್ ಅಲ್ವಾ? ಯಾಕೆ ನಾವು ಹಳೆದನ್ನೆಲ್ಲ ಮರೆತು ಮತ್ತೆ ಭೇಟಿಯಾಗಿ ಮಾತಾಡಬಾರ್ದು ಅಂತ. ಅದಕ್ಕೆ ನೀನು ನಿನ್ನ ಫಿಯಾನ್ಸೆ ತನೂನ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು. ನಾವ್ಯಾಕೆ ನಿಮ್ಮ ಮನೆಗೆ ಬರಬೇಕು? ಅರೆ, ನಾನು ಹೇಳಿದ್ನಲ್ಲ, ಈಗ ನಾವಿಬ್ಬರು ಸಂಬಂಧಿಕರು ಅಂತ. ಹಾಗಿದ ಮೇಲೆ ನಾವು ನಿಮ್ಮ ಮನೆಗೆ ಬರೋದು, ನೀವು ನಮ್ಮ ಮನೆಗೆ ಬರೋದು, ಇದೆಲ್ಲ ಮಾಡಲೇಬೇಕು ವಿಶ್ವ. ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ಬರೋದಕ್ಕೆ ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವಿಬ್ಬರು ಇಲ್ಲಿ ಬಂದಾಗ ನನ್ನ ಕಡೆಯಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ.